ಸ್ಕೂಲಿಂದ ಅಪ್ರೋನಿಯ ಅಂತ. ನನಗೂ ತುಂಬಾ ಖುಷಿ ಆಗ್ತಾ ಇದೆ. ಮಾರ್ಕ್ಸ್ ತೆಗೆದಕ್ಕೆ ಸಾರ್ಥಕ ಅನಿಸ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್. ಆನಂದ್ ಸರ್ಗೆ ತುಂಬಾ ಧನ್ಯವಾದಗಳು ಅಂತ ಹೇಳಿ. ನನ್ನ ಹೆಸರು ಮಧು ಅಂತ. ನಾನು ಸಲಾಮೇರಿ ಸ್ಕೂಲಿಂದ ಬಂದಿರೋದು. ಇಷ್ಟು ಜನದ ಮುಂದೆ ನಾನು ಈ ಪೊಸಿಷನಲ್ಲಿ ಇದ್ದೀನಿ ಅಂತ ನನಗೆ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸರ್. ನನ್ನ ಹೆಸರು ಕೀರ್ತನ ಅಂತ. ನಾನು ಸಲಾಮೇರಿ ಸ್ಕೂಲ್ ಶಾಲೆಯಿಂದಲೇ ಬಂದಿರೋದು. ನನ್ನ ಮಾರ್ಕ್ಸ್ ತೆಗೆದಿರೋದಕ್ಕೂ ಒಂದು ಸಾರ್ಥಕ ಫೀಲ್ ಆಗ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ಆನಂದ್ ಸರ್. ನನ್ನ ಹೆಸರು ಲಾವಣ್ಯ ಅಂತ. ನಾನು ಸಲಾಮೇರಿ ಸ್ಕೂಲಿಂದ ಬಂದಿರೋದು. ನಾನು ಮಾರ್ಕ್ಸ್ ತೆಗೆದಿದ್ದಕ್ಕೆ ಆನಂದ್ ಸರ್ ಸನ್ಮಾನ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸರ್. ನನಗೂ ಖುಷಿ ಆಗ್ತಿದೆ ಎಲ್ಲರ ಮುಂದೆ ಈ ಪೊಸಿಷನಲ್ಲಿ ಇದ್ದೀನಿ. ನಾನು ಚಾಂದಿನಿ ಸ್ಯಾನ್ ಫಿಲೋಮಿನಾ ಇಂದ. ನಮಗೆ ತುಂಬ ಖುಷಿ ಆಗ್ತಿದೆ. ಬಿಹಾರಿ ಅಂದ್ರೆ ನಮ್ಗೊಂಥರ ಅಭಿಮಾನ ಇದೆ. ಯಾಕಂದ್ರೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಇರೋದ್ರಿಂದ ಬಿಹಾರಿ ಅಂತ ತಕ್ಷಣ ನನಗೆ ಖುಷಿ ಆಗೋಯ್ತು. ಚೆನ್ನಾಗಿ ಓದ್ತಿರ್ಬಿಟ್ಟ, ಚೆನ್ನಾಗಿ ಓದಿಮ್ಮ, ಕನ್ನಡ ಚೆನ್ನಾಗಿ ಮಾತಾಡಿದ್ವಿ, ಅದಕ್ಕೆ ಖುಷಿ ಆಯ್ತು ನಾನು. ನಮ್ಮ ಅಮ್ಮನ ಇಲ್ಲಿ ಕರೆಸಿ ಗೆಸ್ಟ್ ಆಗಿ ಇನ್ವೈಟ್ ಮಾಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ. ಈಗ ಮಾತಾಡಿದವರು ಒಳ್ಳೆ ರ್ಯಾಂಕ್ ತೆಗೆದವರು ಆಚೆ ಇದ್ದ. ಥ್ಯಾಂಕ್ ಯು. ಮಾನ್ಯನಾ? ರಮ್ಯಾ, ರಮ್ಯಾ, ನಿನ್ನ ಮಾತುಗಳನ್ನ ಕೇಳಿ ನಾನಾದೆ ಧನ್ಯ. ಇದು ಸಾಧನೆ ಬೇಕಾಗಿರೋದು ಹೌದಾ? ನಾನು ಸಾಧನೆ ಮಾಡಿದೆ ಅಂತ ಹೇಳಿದ್ದ. ಟಾಪ್ ಮೋಸ್ಟ್ ಮಾರ್ಕ್ಸ್ ತಗೊಂಡು ಟಾಪ್ ಮೋಸ್ಟ್ ಸೀಟ್ ತಗೊಂಡಿದ್ರು ಕೂಡ ನಾನೇನು ಅಷ್ಟು ಚೆನ್ನಾಗಿ ಓದಿಲ್ಲ, ಹೆಚ್ಚಿನ ಮಾರ್ಕ್ಸ್ ಏನು ತಗೊಂಡಿಲ್ಲ. ಆಮೇಲೆ ಅದ್ರ ಅರ್ಥ ಏನು ಅಂದ್ರೆ ಮುಂದಿನ ದಿನಗಳಲ್ಲಿ ಮಕ್ಕಳು ಹೆಚ್ಚು ಅಂಕಗಳನ್ನ ನಾನು ಪಡೆಯೋದ್ರ ಮುಖಾಂತರ ಮತ್ತಷ್ಟು ಟಾಪ್ ಆಗ್ತೀನಿ ಅನ್ನೋ ಅಭಿಲಾಷೆ ಆ ಮಗುನಲ್ಲಿದೆ ಅಲ್ವಾ? ಆ ಅಭಿಲಾಷೆ ಎಲ್ಲ ಮಕ್ಕಳಿಗೆ ಬರಬೇಕು. ಹಾಗಾಗಿ ಜೋರಾಗಿ ಚಪ್ಪಾಳೆ ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಬೆನ್ನೆಲುಬಾಗಿ ನಿಂತ್ಕೊಂಡು ಮಕ್ಕಳಿಗೆ ಪ್ರೋತ್ಸಾಹ ನೀಡಬೇಕು ಅನ್ನೋ ಮನೋಭಾವ ಇಟ್ಕೊಂಡಿರ್ತಕ್ಕಂಥ ಮತ್ತೊಬ್ಬ ಜನಪ್ರಿಯ ಶಿಕ್ಷಕಿಯಾಗಿರ್ತಕ್ಕಂಥ ಶ್ರೀಮತಿ MP ಸಂಧ್ಯಾ ಅವರನ್ನ ನಮ್ಮ ಅತಿಥಿಗಳು ಅಭಿಮಾನಪೂರ್ವಕವಾಗಿ ಅಭಿನಂದಿಸಬೇಕಂತ ಹೇಳಿ ಕೇಳ್ಕೊಳ್ತಾರೆ. ಇದು ಎಷ್ಟು ಜೋರಾದ ಚಪ್ಪಾಳೆಯೊಂದಿಗೆ ಹಾಗೇನೆ ಮತ್ತೊಬ್ಬ ಜನಪ್ರಿಯ ಶಿಕ್ಷಕಿಯಾಗಿರ್ತಕ್ಕಂಥ ಡಿ ಮಂಜುಳಾ ಅವರಿಗೂ ಕೂಡ ಆತ್ಮೀಯವಾಗಿ ಅಭಿಮಾನಪೂರ್ವಕವಾಗಿ ಅಭಿನಂದಿಸ್ತಾರೆ. ಧನ್ಯವಾದಗಳು, ಅಭಿನಂದನೆಗಳು. ಇವರೆಲ್ಲರ ಸಹಕಾರ ಹೀಗೆ ಮುಂದುವರಿಯಲಿ. ನಿರಂತರವಾಗಿ ಓದುಗರ ಸೇವೆ ಅಂದ್ರೆ ಮಕ್ಕಳಾದಿಯಾಗಿ ಹಿರಿಯ ನಾಗರಿಕರವರೆಗೂ ಓದುಗರ ಸೇವೆ ಸಲ್ಲಿಸಲಿಕ್ಕೆ ಅವರ ಸಹಕಾರ ಹೀಗೆ ಮುಂದುವರಿಯಲಿ ಅಂತ ಕೇಳ್ಕೊಳ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಅದೇ ವಿಶೇಷವಾಗಿ ನಮ್ಗೆ ಮಿಮಿಕ್ರಿಯ ಜಗತ್ತನ್ನ ತೋರಿಸಿದಂತವರು ಮಹನೀಯರು, ಹಾಗೆ ನಮ್ಮ ಪಾಟೀಲ್ ಸಾರು, ಹಾಗೆ ಯೋಗದ ಬಗ್ಗೆ ತಿಳಿಸ್ಕೊಟ್ಟಂತವರು ಅವರವರು ಬಂದಿದ್ದಾರೆ. ಬಟ್ ಎಲ್ಲರೂ ಇವತ್ತು ನಾನು ಬೇರೆ ರೀತಿಯಲ್ಲಿ ಅಭಿಮಾನಪೂರ್ವಕವಾಗಿ ಅಭಿನಂದಿಸಲಿಕ್ಕೆ ಸಾಧ್ಯ ಆಗದೇ ಇರೋದ್ರಿಂದ ನಮ್ಮ ಎಲ್ಲ ಓದುಗರ ಅಭಿಮಾನಪೂರ್ವಕವಾದಂತಹ ಜೋರಾದ ಚಪ್ಪಾಳೆಯೊಂದಿಗೆ ಧನ್ಯವಾದಗಳು, ಅಭಿನಂದನೆಗಳನ್ನು ಸಲ್ಲಿಸ್ತಾ ಯಾರು ಇವತ್ತು ಮೊದಲನೇ ಲೈಬ್ರರಿ ಬಂದಿದ್ದೀರಿ, ಫಸ್ಟ್
ಟೈಮ್ ಲೈಬ್ರರಿಗೆ ಬಂದಿದ್ದೀರಿ? ಎಲ್ಲ ಓದೋರನ್ನೇ ಕೇಳ್ತಾ ಇದ್ದೇನೆ. ಫಸ್ಟ್ ಇವತ್ತೇ ಲೈಬ್ರರಿಗೆ ಬಂದಿರೋರು ಚೂರು ಕೈ ಎತ್ತಿ ನೋಡೋಣ ಅಲ್ವಾ? ನೀವು ಯಾರು ಫಸ್ಟ್ ಅಲ್ಲ, ಇವತ್ತು ಪ್ರಾರಂಭ ಮಾಡಿದ್ದೀರಿ. ನಿರಂತರವಾಗಿ ಗ್ರಂಥಾಲಯದ ಸದಸ್ಯರಾಗಲಿ ಅಂತ ನಾನು ಕೇಳ್ಕೊಳ್ತೇನೆ. ಗ್ರಂಥಾಲಯದ ಸದಸ್ಯರಾಗಲಿಕ್ಕೆ ನಾವೇನು ಸರ್ಕಸ್ ಮಾಡ್ಬೇಕಂತ ಅವಶ್ಯಕತೆ ಇಲ್ಲ. ಒಂದು 5 ಫೋಟೋ, ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್, 202 ರೂಪಾಯಿ ಕೊಟ್ಟು ನೀವು ಮೆಂಬರ್ ಆಗಿಬಿಟ್ರೆ ಲೈಫ್ ಟೈಮ್ ಜೀವಮಾನ ಪೂರ್ತಿ ಗ್ರಂಥಾಲಯದ ಸೇವೆಯನ್ನು ನೀವು ಪಡ್ಕೋಬಹುದು. ನಿಮಗೆ ಬೇಕಾದಂತಹ ಪುಸ್ತಕಗಳನ್ನ ಮನೆಗೆ ತಗೊಂಡು ಹೋಗ್ಬೋದು, ಅದು ಫ್ರೀ ಆಫ್ ಕಾಸ್ಟ್. 15 ದಿನ ಟೈಮ್ ಇರುತ್ತೆ. 15 ದಿನದೊಳಗಡೆ ಅದನ್ನ ಓದಿ ವಾಪಸ್ ಕೊಟ್ಟು ಮತ್ತೆ ಬೇರೆ ಪುಸ್ತಕ ತಗೊಂಡು ಹೋಗ್ಬೋದು. ಆತರ ನೀವು ಲೈಫ್ ನಲ್ಲಿ ಎಷ್ಟು ಪುಸ್ತಕಗಳನ್ನ ಓದ್ಬೋದು, ಎಷ್ಟು ವಿಷಯಗಳನ್ನ ತಿಳ್ಕೋಬಹುದು. ಇವತ್ತೇ ನೋಡ್ರಿ 5 ಜನ ಲೆಜೆಂಡ್ಸ್ ಇಲ್ಲಿದ್ದಾರೆ. 5 ಜನ ಲೆಜೆಂಡ್ಸ್ ಅಲ್ವಾ? ಈ 5 ಜನ ಸಾಧಕರ ವಿಷಯಗಳನ್ನ ನೀವು ತಿಳ್ಕೊಂಡ್ರಿ ಅಲ್ಲ, ಹಾಗೆ ಪ್ರಪಂಚದ ಎಲ್ಲ ಸಾಧಕರ ಸಾಧನೆಗಳನ್ನ ತಿಳಿಸುವಂತ ಪುಸ್ತಕಗಳು ನಿಮಗೆ ಗ್ರಂಥಾಲಯದಲ್ಲಿ ಸಿಗುತ್ತೆ. ಎಲ್ಲ ನಿಮ್ಮ ಬೆರಳು ತುದಿಯಲ್ಲೇ ಇರುತ್ತೆ. ನಿಮಗೆ ಇಷ್ಟವಾದಂತ ವಿಷಯಗಳು, ಕವನ ಬೇಕಾ, ಕತೆ ಬೇಕಾ, ಕಾದಂಬರಿ ಬೇಕಾ, ನಾಟಕ ಬೇಕಾ, ಆಧ್ಯಾತ್ಮಿಕ ಬೇಕಾ, ಪೌರಾಣಿಕ ಬೇಕಾ, ಐತಿಹಾಸಿಕ ಬೇಕಾ, ಶೈಕ್ಷಣಿಕ ಪುಸ್ತಕಗಳು ಬೇಕಾ, ನೀವು ಇಡೀ ರಾಜ್ಯ ಸುತ್ತಿ ಬನ್ನಿ, ಯಾವುದೇ ಗ್ರಂಥಾಲಯಕ್ಕೆ ಹೋಗಿ ಸಿಗ್ತಾ ಇರುವಂತದ್ದು ಇಲ್ಲಿ 1ನೇ ಕ್ಲಾಸ್ ಪುಸ್ತಕದಿಂದ ಹಿಡಿದು 1ನೇ ತರಗತಿಯಿಂದ 12ನೇ ತರಗತಿವರೆಗೂ, ಫಸ್ಟ್ ಸ್ಟ್ಯಾಂಡರ್ಡ್ ಟು ಸೆಕೆಂಡ್ PUC ವರೆಗೂ ಸ್ಟೇಟ್ ಸೆಂಟ್ರಲ್ ಸಿಲೆಬಸ್ ಟೆಕ್ಸ್ಟ್ ಬುಕ್ಸ್ ಇಟ್ಟಿದ್ವಿ. ನಿಮ್ಗೆಲ್ಲ ಲೈಬ್ರರಿ ಸಿಗುತ್ತಾ? ಅದ್ರ ಜೊತೆಗೆ IAS IPS ವರೆಗೂ ಬೇಕಾಗುವಂತ ಎಲ್ಲಾ ವಿಷಯಗಳಿಗೆ ಸಂಬಂಧಪಟ್ಟಂತ ಟೆಕ್ಸ್ಟ್ ಬುಕ್ಸ್, ಜನರಲ್ ನಾಲೆಡ್ಜ್ ಬುಕ್ಸ್, ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಸಂಬಂಧಪಟ್ಟಂತ ಪುಸ್ತಕಗಳು ಎಲ್ಲವೂ ನಿಮಗೆ ಒಂದೇ ಕಡೆ ಸಿಗುತ್ತೆ. ಅದು ನಿಮ್ಮ ಗ್ರಂಥದ ಗುಡಿಯಲ್ಲಿ. ಕತೆ, ಕಾದಂಬರಿಗಳು ಯಾವುದು ಬೇಕು ನಿಮಗೆ ಎಲ್ಲರೂ ಸಿಗುತ್ತೆ. ಎಲ್ಲವನ್ನ ಸಂಪೂರ್ಣ ಉಚಿತವಾಗಿ ನೀವು ಬಳಸ್ಕೋಬಹುದು. ಲೈಫ್ ಟೈಮ್ ಹೇಳ್ತಾ ಇದ್ದೇನೆ, ಜೀವನ ಪರ್ಯಂತ ಬಳಸ್ಕೋಬಹುದು. ಲಕ್ಷಾಂತರ ಪುಸ್ತಕಗಳನ್ನ ಓದ್ಬೋದಲ್ಲ ಅಲ್ವಾ? ಅದಕ್ಕಿಂತ ಜ್ಞಾನ ಬೇಕಾ? ನಾನು ಆಗ್ಲೇ ಹೇಳಿದ ಮಾತನ್ನ ಮತ್ತೆ ರಿಪೀಟ್ ಮಾಡ್ತೇನೆ. ಶಾಲೆಗಳು ನಿಮ್ಮನ್ನ ವಿದ್ಯಾವಂತರನ್ನಾಗಿ ಮಾಡುತ್ತೆ, ನಿಮಗೆ ವಿದ್ಯೆ ಕೊಡುತ್ತೆ. ಆದ್ರೆ ನೀವು ಬುದ್ಧಿವಂತರು, ಜ್ಞಾನಿಗಳು ಆಗ್ಬೇಕು ಅಂದ್ರೆ ಗ್ರಂಥಾಲಯವನ್ನು ಬಳಸ್ಕೊಂಡ್ರೆ 100ಕ್ಕೆ 100 ಭಾಗ ನೀವು ನಿಜವಾದಂತಹ ಬುದ್ಧಿವಂತರು, ವಿದ್ಯಾವಂತರು, ಜ್ಞಾನಿಗಳು ಆಗ್ತೀರಿ ಅಂತ ಕೇಳ್ಕೊಳ್ತಾ, ಯಾರ್ಯಾರು ಸದಸ್ಯರಾಗಿಲ್ಲ ದಯಮಾಡಿ ಬನ್ನಿ, ಗ್ರಂಥಾಲಯಕ್ಕೆ ಬಂದು ಗ್ರಂಥಾಲಯದ ಸದಸ್ಯರಾಗಿ ಗ್ರಂಥಾಲಯದ ಸೇವೆಯನ್ನು ನೀವು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಕೇಳ್ಕೊಳ್ತಾ, ಇಲಾಖೆ ನಿಮಗೋಸ್ಕರ ಅಂತಾನೆ ಮಾಡಿದೆ, ಎಲ್ಲರೂ ಬಳಸ್ಕೊಳ್ಳಿ ಮುಕ್ತವಾಗಿ ಅಂತ ಹೇಳಿ ಈ ಇದು ಗ್ರಂಥಾಲಯಗಳನ್ನ ಸ್ಥಾಪನೆ ಮಾಡಿದೆ. ಅದರ ಸೇವೆಯನ್ನ ನೀವೆಲ್ಲ ಪಡ್ಕೋಬೇಕು ಅಂತ ಕೇಳ್ಕೊಳ್ತಾ, ಈ ಮಕ್ಕಳು ಎಷ್ಟು ಜನ ಇದ್ದೀರಿ ಇಲ್ಲಿ, ಇಷ್ಟೂ ಜನ ಮಕ್ಕಳದ್ದು ನನ್ನ ಹತ್ರ ಪಟ್ಟಿ ಇದೆ ಅಲ್ಲ, ಯಾರು ಗ್ರಂಥಾಲಯದ ಸದಸ್ಯರಾಗಿಲ್ಲ ಅವರಿಗೆ ಮುಂದಿನ ದಿನಗಳಲ್ಲಿ ಯಾರಾದ್ರೂ ನನಗೆ ಒಳ್ಳೆ ಪ್ರಾಯೋಜಕರು ಸಿಕ್ಕಿದ್ರೆ ಇಷ್ಟು ಮಕ್ಕಳಿಗೂ ಕೂಡ ಉಚಿತವಾಗಿ ನಾನು ಗ್ರಂಥಾಲಯದ ಸದಸ್ಯತ್ವವನ್ನು ಮಾಡಿಕೊಳ್ಳುವಂತ ಪ್ರಯತ್ನ ಖಂಡಿತ ನಾನು ಮಾಡ್ತೇನೆ. ಈಗಾಗಲೇ ಸುಮಾರು 800ಕ್ಕೂ ಹೆಚ್ಚು ಮಕ್ಕಳಿಗೆ ಉಚಿತವಾದಂತಹ ಸದಸ್ಯತ್ವ ಕೊಡಿಸ್ತೀವಿ. ಹೀಗೆ ಸ್ಪಾನ್ಸರ್ಸ್ ಯಾರಾದ್ರು ಒಳ್ಳೆ ಮನಸ್ಸಿನವರು ಬಂದಾಗ ಅವ್ರ ಕಡೆಯಿಂದ 10 ಮಕ್ಕಳಿಗೆ, 100 ಮಕ್ಕಳಿಗೆ, 50 ಮಕ್ಕಳಿಗೆ ಅಂತ ಹೇಳಿ ಮಾಡಿದ್ದೇವೆ. ಉದ್ದೇಶ ಇಷ್ಟೇ, ಆ ಮಕ್ಕಳಿಗೆ ಈ ಮುಖಾಂತರನಾದ್ರೂ ಗ್ರಂಥಾಲಯದ ಒಂದು ಟಚ್ ಸಿಗ್ಲಿ, ಹವ್ಯಾಸ ಬರಲಿ ಗ್ರಂಥಾಲಯಕ್ಕೆ. ಕಡೆ ಪಕ್ಷ ನನಗೊಂದು ಮೆಂಬರ್ಶಿಪ್ ಆಗಿದೆ ಅಂತ ಹೇಳಿದ್ರೆ, ನನ್ ಕಾರ್ಡ್ ಇದೆ ಅಂತ ಹೇಳಿದ್ರೆ ಪೇರೆಂಟ್ಸ್ ಅನ್ನ ಹೇಳ್ತಾರೆ, ಕಾರ್ಡ್ ಇದೆ ಅಲ್ವಾ, ಹೋಗಿ ಲೈಬ್ರರಿಗೆ ಹೋಗಿ ಬುಕ್ ತಗೊಂಡು ಓದು ಹೇಳ್ಬಹುದು. ಅಥವಾ ಓದೋ ಆಸಕ್ತಿ ಇರೋ ಮಕ್ಕಳಿಗೆ ನಂದೇ ಕಾರ್ಡ್ ಇದೆ ಅಲ್ವಾ, ನಾನ್ ಲೈಬ್ರರಿಗೆ ಹೋಗಿ ನನಗೆ ಬೇಕಾದಂತ ವಿಷಯ ಪುಸ್ತಕ ಸಿಗುತ್ತಾ ನೋಡ್ಬೋದಲ್ವಾ, ಆ ಮನೋಭಾವ ಬರಲಿ ಅನ್ನೋ ಉದ್ದೇಶಕ್ಕೋಸ್ಕರ ಅದನ್ನ ಮಾಡ್ತಾ ಇದ್ದೇವೆ. ಹಾಗಾಗಿ ಯಾರ್ಯಾರು ಸದಸ್ಯರಾಗಿಲ್ಲ, ಅವಕಾಶ ಯಾರಿಗಿದೆ ಅವರೆಲ್ಲ ಬಂದು ಗ್ರಂಥಾಲಯದ ಸದಸ್ಯತ್ವವನ್ನು ಪಡ್ಕೊಳ್ಳಿ, ಗ್ರಂಥಾಲಯದ ಸೇವೆಯನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ನಿಮ್ಮಲ್ಲಿ ಕೇಳ್ಕೊಳ್ತಾ, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸೇರಿದ ಹಾಗೆ ನಮ್ಮ ಎಲ್ಲ ಅತಿಥಿಗಳಿಗೂ ಕೂಡ ತಲೆಬಾಗಿ ಶಿರವಾಗಿ ವಂದಿಸುತ್ತಾ ಉಪಯುಕ್ತವಾದಂತಹ ಧನ್ಯವಾದಗಳು, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಎಲ್ಲ ಅತಿಥಿಗಳ ಅರ್ಪಣೆ ಪಡೆದು ಮುಂದಿನ ಕಾರ್ಯಕ್ರಮ ಅಂದ್ರೆ 22ನೇ ತಾರೀಕು 177ನೇ ಪುಟ್ಟಮಗು ಕತೆ ಕೇಳು ವಿಶೇಷ ಸಂಚಿಕೆಯವರೆಗೂ ಇವತ್ತಿನ ಕಾರ್ಯಕ್ರಮವನ್ನ ಮುಂದೂಡ್ತಾ ಇದ್ದೇನೆ. ಆ ಕಾರ್ಯಕ್ರಮವನ್ನ ಮುಂದೂಡೋದಕ್ಕೆ ಮುಂಚೆ ನಮ್ಮ VS ಕುಮಾರ್ ಅವರಿಗೆ ಸತಿ ಜೋರಾಗಿ ಚಪ್ಪಾಳೆ ಸಲ್ಲಿಸ್ತಾ, ಹಾಗೆ ಯಾರ್ದಾದ್ರೂ ಹೆಸರನ್ನ ನಾನು ಮರ್ತಿದ್ದೀನಿ ಅಂತ ಯಾರು ತಪ್ಪು ತಿಳ್ಕೋಬೇಡಿ. ಇಲ್ಲಿರುವಂತ ಯಾರ ಹೆಸರು ಕೂಡ ನಾನು ಮರ್ತಿಲ್ಲ, ಯಾಕಂದ್ರೆ ಎಲ್ಲ ನನ್ನ ಮನಸ್ಸಿನಲ್ಲಿದೆ ಅಲ್ವಾ. ಮನಸ್ಸಿನಲ್ಲಿದ್ದ ಮೇಲೆ ಮತ್ತೆ ಹೇಳ್ಬೇಕಾದನ್ನ ಹೇಳೋ ಅವಶ್ಯಕತೆ ಇಲ್ಲ ಅನ್ಕೊಂಡಿದ್ದೇನೆ.
ಹಾಗಾಗಿ ಬಂದಿರತಕ್ಕಂತ ಎಲ್ಲರಿಗೂ ನಿಮ್ಮ ನಿಮ್ಮ ಹೆಸರಿನೊಂದಿಗೆ ಕೂಡ ನಾನು ನಿಮ್ಮದೇ ಜೋರಾದ ಚಪ್ಪಾಳೆಯೊಂದಿಗೆ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು, ಅಭಿನಂದನೆಗಳನ್ನು ಸಲ್ಲಿಸ್ತಾ ವಿಶೇಷವಾಗಿ ನಮ್ಮ ನಾಗರತ್ನ ಮೇಡಮ್ ಅವರ ಅಕ್ಕ ಅಲ್ಲ, ಪವಿತ್ರ ಮೇಡಮ್ ಅವರ ಅಕ್ಕ ಮೇಡಮ್, ನಿಮ್ಮ ಹೆಸರು ಮಮತಾ ಮೇಡಮ್ ಅವ್ರಿಗೆ ಒಂದ್ಸತಿ ಜೋರಾಗಿ ಚಪ್ಪಾಳೆ ತಕ್ಕೊಂಡು ಎಲ್ಲೋ ಹೋಗಿದ ಪರವಾಗಿ ಹೃತ್ಪೂರ್ವಕವಾದಂತಹ ಧನ್ಯವಾದಗಳು, ಅಭಿನಂದನೆಗಳನ್ನು ಸಲ್ಲಿಸ್ತಾ ಹಾಗೆ ಈ ಮಕ್ಕಳೆಲ್ಲ ಹೀಗೆ ಕೂತಿರ್ತಾರೆ. ರಸಪ್ರಶ್ನೆ ಸ್ಪರ್ಧೆಯಲ್ಲಿ ವಿಜೇತರಾದಂತಹ ವಿಜೇತರಿಗೆ ನಮ್ಮ ಅತಿಥಿಗಳು ಬಹುಮಾನವನ್ನ ಪುಸ್ತಕ ಕಾಣಿಕೆಯನ್ನ ನೀಡಬೇಕಂತ ಹೇಳಿ ಕೇಳ್ಕೊಳ್ತೇವೆ.